ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು KVL ಅಂದ್ರೆ ಮೆಶ್ ಅನಾಲಿಸಿಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಒಳ್ಳೇದು, ಯಾಕಂತಂದ್ರೆ ಇದರಲ್ಲಿ ಸ್ಲೈಟ್ ಡಿಫರೆನ್ಸ್ ಇರುವಂತಹ ಡಿಫರೆಂಟ್ ಪ್ರಾಬ್ಲಮ್ಸ್ ಬರ್ತವೆ. ಹಾಗಾಗಿ ಒಂದು 5 ರಿಂದ 6 ಪ್ರಾಬ್ಲಮ್ ಆದ್ರೂ ನೀವು ಸಾಲ್ವ್ ಮಾಡಬೇಕು. ನಾನು ಡಿಫರೆಂಟ್ ಪ್ರಾಬ್ಲಮ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು ಆ ವಿಡಿಯೋಗಳನ್ನ. ಡಿಫರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಸೊ ಈಗ ಕೊಟ್ಟಿರುವಂತಹ ಸರ್ಕ್ಯೂಟ್ ಅಲ್ಲಿ ನಾವೇನ್ ಕಂಡುಹಿಡಿಬೇಕು, ಫೈಂಡ್ ದ ಕರೆಂಟ್ ಥ್ರೂ ದ 2 ohm ರೆಸಿಸ್ಟೆನ್ಸ್. 2 ohm ರೆಸಿಸ್ಟೆನ್ಸ್ ಎಲ್ಲಿದೆ? ಇಲ್ಲಿದೆ. ಸೊ ಈ 2 ohm ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಇರುವಂತಹ ಕರೆಂಟ್ ಅನ್ನ ಕಂಡುಹಿಡಿಬೇಕು. ಈಗ ನಾವು KVL ಅನ್ನ ಅಪ್ಲೈ ಮಾಡ್ತಿರೋದ್ರಿಂದ ಲೂಪ್ ಗಳಿಗೆ ನಾವು ಒಂದೊಂದ್ಸಲಿ KVL ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಎಷ್ಟು ಲೂಪ್ ಇದೆ? ಲೂಪ್ ನಂಬರ್ 1, ಲೂಪ್ ನಂಬರ್ 2, 2 ಲೂಪ್ಗಳಿವೆ. ಸೊ ಈ 2 ಲೂಪ್ಗೂ ಕೂಡ ನಾವು ಸಪರೇಟ್ ಆಗಿ KVL ಅನ್ನ ಅಪ್ಲೈ ಮಾಡಬೇಕು ಮತ್ತೆ ಕರೆಂಟ್ ವ್ಯಾಲ್ಯೂಗಳನ್ನ ಕಂಡುಹಿಡಿಬಹುದು. ಆದ್ರೆ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಈ ಒಂದು ಲೂಪ್ ಅಲ್ಲಿ ಏನು ಕರೆಂಟ್ ಇರುತ್ತಲ್ಲ ಅದರ ಡೈರೆಕ್ಷನ್ ಅನ್ನ ತೋರಿಸ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ಪಾಸಿಟಿವ್ ಈ ನೆಗೆಟಿವ್ ಇವುಗಳನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ವೋಲ್ಟೇಜ್ ಸೋರ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಷನ್ ಅನ್ನ ತೋರಿಸ್ತಾ ಹೋಗ್ತಾರೆ. ಒಬ್ಬೊಬ್ರು ಒಂದ್ಸಲಿ ಕ್ಲಾಕ್ ವೈಸ್, ಒಂದ್ಸಲಿ ಆಂಟಿ ಕ್ಲಾಕ್ ವೈಸ್ ಆ ರೀತಿ ಮಾಡ್ತಾರೆ, ಬಟ್ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಈಸಿ ಟೆಕ್ನಿಕ್ ಏನು ಅಂತಂದ್ರೆ, ಅದು ಯಾವುದೇ ಲೂಪ್ ಆಗಿರ್ಲಿ ಏನೇ ಆಗಿರ್ಲಿ ಕ್ಲಾಕ್ ವೈಸ್ ರೊಟೇಷನ್ ತಗೊಳ್ಳಿ. ಕರೆಂಟಿನ ಡೈರೆಕ್ಷನ್ ಏನು? ಕ್ಲಾಕ್ ವೈಸ್ ರೊಟೇಷನ್. ಸೊ ಕ್ಲಾಕ್ ವೈಸ್ ಅಂದ್ರೆ ಬಲಗಡೆ ಜಾಸ್ತಿ ಹಿಂಗೆ. ಸೊ ಕ್ಲಾಕ್ ವೈಸ್ ರೊಟೇಷನ್ ತಗೋಬೇಕು ಯಾವುದಕ್ಕೆ? ಎಲ್ಲಾ ಲೂಪ್ಗಳಿಗೂ ಕೂಡ. ಈಗ ನಾನು ಇದನ್ನ ಲೂಪ್ 1 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇದ್ರ ಮುಖಾಂತರ ಹೋಗುವಂತ ಕರೆಂಟ್ I1. ಇದನ್ನ ಲೂಪ್ 2 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇದ್ರ ಮುಖಾಂತರ ಹೋಗುವಂತ ಕರೆಂಟ್ I2. ಈಗ ಒಂದೊಂದು ಲೂಪಿಗೆ ಒಂದೊಂದು ಸಲ KVL ಅನ್ನ ಅಪ್ಲೈ ಮಾಡೋದು. ಫಸ್ಟ್ ಅಪ್ಲೈ KVL ಟು ಲೂಪ್ ನಂಬರ್ 1. ಸೊ ಮೊದಲನೇ ಲೂಪಿಗೆ ಇವಾಗ KVL ಅನ್ನ ಅಪ್ಲೈ ಮಾಡ್ತೀನಿ. ಸೊ KVL ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಕಿರ್ಚಾಫ್ ವೋಲ್ಟೇಜ್ ಲಾ. ಸೊ ವೋಲ್ಟೇಜ್ ಲಾ ಹೇಳ್ತಾ ಇರೋದು ಏನು? ಸೊ ವೋಲ್ಟೇಜ್ ಲಾ ಅಂತ ಅಂದ್ರೆ ಏನು? ಇಲ್ಲಿ ಬರೆಯುವಂತಹ ಎಲ್ಲಾ ವ್ಯಾಲ್ಯೂಗಳು ಕೂಡ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಇರಬೇಕು. ನೋಡಿ, ಇವಾಗ ಈ ಕ್ಲಾಕ್ ವೈಸ್ ಕರೆಂಟ್ ಏನಿದೆ ಇದು ಯಾವ ರೀತಿ ಹೋಗ್ತಾ ಇದೆ? ಈ ರೀತಿ ಸುತ್ತುತ್ತಾ ಬರುತ್ತೆ. ಫಸ್ಟ್ ಇದನ್ನ ತಗೊಂಡು ನೀವು ಯಾವ್ದಾದ್ರು ಕಾಂಪೋನೆಂಟ್ ಅನ್ನ ತಗೋಬಹುದು. 1, 2, 3, 4 ಕಾಂಪೋನೆಂಟ್ ಇದೆ ಈ ಒಂದು ಲೂಪ್ ಅಲ್ಲಿ. ಆ 4 ಕೂಡ ತೋರಿಸ್ಬೇಕಷ್ಟೇ. ನೀವು ಯಾವ್ದನ್ನ ಫಸ್ಟ್ ಅಂತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ 10 ವೋಲ್ಟೇಜ್ ಅನ್ನ ತಗೊಂಡ್ರೆ ಕರೆಂಟ್ ಯಾವ ರೀತಿ ಹೋಗ್ತಾ ಇದೆ? ಈ ರೀತಿ ಫ್ಲೋ ಆಗ್ತಾ ಹಿಂಗೆ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಕ್ಲಾಕ್ ವೈಸ್ ರೊಟೇಷನ್. ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ ಕರೆಂಟ್, ನೆಗೆಟಿವ್ ಇಂದ. ಸೊ ಏನ್ ಮಾಡಬೇಕು? -10. ಕೇವಲ ವೋಲ್ಟೇಜ್ ಸೋರ್ಸಿಗೆ ಮಾತ್ರ ನಾವು ಮೈನಸ್ ಪ್ಲಸ್ ಅಂತ ಡಿಸೈಡ್ ಮಾಡ್ಕೊಂತೀವಿ. ಅದು ಕೂಡ ಕರೆಂಟ್ ಹೆಂಗ್ ಎಂಟರ್ ಆಗ್ತಾ ಇದೆ ಅಂತ. ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದ್ರೆ ಮೈನಸ್ ಹಾಕೊಂತೀವಿ, ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದ್ರೆ ಪಾಸಿಟಿವ್ ಅಷ್ಟೇ. ಸೊ ಕರೆಂಟ್ ನೆಗೆಟಿವ್ ಇಂದ ಎಂಟರ್ ಆಗ್ತಿರೋದ್ರಿಂದ -10. ನೆಕ್ಸ್ಟ್ ಇಲ್ಲಿ 2 ohm ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ಗೆ ನಾವು ಕೇವಲ ಪಾಸಿಟಿವ್ ಮಾತ್ರ ಯೂಸ್ ಮಾಡ್ತೀವಿ, ಸೊ ಪ್ಲಸ್. ಬಟ್ ರೆಸಿಸ್ಟೆನ್ಸ್ ಅನ್ನ ನಾನು ಇಲ್ಲಿ ಬರೆಯಂಗಿಲ್ಲ, ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರಿಬೇಕು. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡೋದು ಓಮ್ಸ್ ಲಾ. ಓಮ್ಸ್ ಲಾ ಏನ್ ಹೇಳುತ್ತೆ? V = IR. ಸೊ ಇವಾಗ ನನಗೆ ಕರೆಂಟ್ ಗೊತ್ತಿದೆ, ಲೂಪ್ 1 ಅಲ್ಲಿ ಇರುವಂತದ್ದು ಯಾವುದು? I1. ರೆಸಿಸ್ಟೆನ್ಸ್ ಇದೆ 2 ಇಂಟು, ಸೊ ರೆಸಿಸ್ಟೆನ್ಸ್ ಇದೆ 2 ohm ರೆಸಿಸ್ಟೆನ್ಸ್. ಸೊ ಅದನ್ನ ನಾನು ವೋಲ್ಟೇಜ್ ಫಾರ್ಮೆಟ್ ಕನ್ವರ್ಟ್ ಮಾಡಬಹುದಾ? ಎಸ್. ಸೊ 2 ಇಂಟು I1. ನೆಕ್ಸ್ಟ್ ಮೂರನೇ ಕಾಂಪೋನೆಂಟ್ ಅದು 5 ohm ರೆಸಿಸ್ಟೆನ್ಸ್ ಇದೆ. ಇದನ್ನು ಕೂಡ ನಾನು ಯಾವ ಫಾರ್ಮೆಟ್ ಅಲ್ಲಿ ಬರಿಬೇಕು? ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ. ಸೊ ರೆಸಿಸ್ಟೆನ್ಸ್ ನಾನು ಹೇಳಿದ್ದೀನಿ ಕೇವಲ ಪಾಸಿಟಿವ್ ಮಾತ್ರ ಯೂಸ್ ಮಾಡೋದು 5. ಬಟ್ ಈ 5 ohm ರೆಸಿಸ್ಟೆನ್ಸ್ ನ ನೋಡಿ, ಲೂಪ್ 1ಗೂ ಕೂಡ ಇದೆ, ಲೂಪ್ 2ಗೂ ಕೂಡ ಇದೆ, ಅಂದ್ರೆ ಅದರ ಮಧ್ಯೆ ಇದೆ ಅಂತಂದ್ರೆ ನಾವೇನ್ ಕನ್ಕ್ಲೂಡ್ ಮಾಡಬಹುದು? ಶೇರ್ ಆಗ್ತಾ ಇದೆ. ಈ 5 ohm ರೆಸಿಸ್ಟೆನ್ಸ್ ಲೂಪ್ 1 ಮತ್ತೆ ಲೂಪ್ 2 ಎರಡಕ್ಕೂ ಕೂಡ ಶೇರ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಅಟ್ ಪ್ರೆಸೆಂಟ್ ನಾವು ಯಾರಿಗೆ ಈಕ್ವೇಶನ್ಸ್ ಅನ್ನ ಬರೀತಾ ಇರೋದು? ಲೂಪ್ ನಂಬರ್ 1. ಸೊ ಏನ್ ಮಾಡ್ತೀವಿ? I1 - I2 ಅಂತ ಬರಿತೀವಿ. ರೆಸಿಸ್ಟೆನ್ಸ್ ಇಂಟು ಕರೆಂಟ್ ಬರಿಬೇಕಿತ್ತು. ಸೊ ಅದಕ್ಕೋಸ್ಕರ ಇಲ್ಲೂ ಸ್ವಲ್ಪ ಹೋಗಿರುತ್ತೆ, ಇಲ್ಲೂ ಸ್ವಲ್ಪ ಹೋಗಿರುತ್ತೆ ಈ 5 ohm ರೆಸಿಸ್ಟೆನ್ಸ್. ಹಾಗಾಗಿ ಏನ್ ಮಾಡಿದ್ವಿ? ಲೂಪ್ 1ಗೆ ನಾವು ಈಕ್ವೇಶನ್ ಅನ್ನ ಬರಿತಾ ಇರೋದ್ರಿಂದ I1 - I2 ಅಂತ ಬರೆದಿದ್ವಿ. ನೆಕ್ಸ್ಟ್ ಲೂಪ್ 2ಗೆ ಬರಿಬೇಕಾದ್ರೆ ಏನ್ ಮಾಡ್ತೀವಿ? I2 - I1 ಅಂತ ಬರಿತೀವಿ ಆ ರೀತಿ. ಸೊ ಇನ್ಯಾವುದಾದ್ರೂ ಕಾಂಪೋನೆಂಟ್ ಇದೆಯಾ? ಎಸ್, ಇಲ್ಲಿದೆ. ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಈಗ ಬರುತ್ತೆ, ನೆಗೆಟಿವ್ ಇಂದಾನೆ ಎಂಟರ್ ಆಗ್ತಾ ಇದೆ. ಸೊ -20 ವಿಲ್ ಬಿ ಈಕ್ವಲ್ ಟು 0. ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಬರಿಬೇಕು. ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇಲ್ಲ, ರೆಸಿಸ್ಟೆನ್ಸ್ ಫಾರ್ಮೆಟ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಕರೆಂಟ್ ಅನ್ನ ಸೇರಿಸಿ ವೋಲ್ಟೇಜ್ ಫಾರ್ಮೆಟ್ ಗೆ ಬರಬೇಕು. ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ.
-10 -20 ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್ 10 + 20 ವಿಲ್ ಬಿ ಈಕ್ವಲ್ ಟು 30. ಈಗ 2 ಇಂಟು I1 ಪ್ಲಸ್ 5 ಇಂಟು I1 ಮೈನಸ್ 5 ಇಂಟು I2. 5I1 ಪ್ಲಸ್ 2I1 ಏನಾಯಿತು 7I1 ಮೈನಸ್ 5I2. ಈ ಮೈನಸ್ 30ನ ಆ ಕಡೆ ಕಳಿಸ್ತೀನಿ ವಿಚ್ ವಿಲ್ ಬಿ ಈಕ್ವಲ್ ಟು 30. ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ, ಸರಿನಾ? ನೆಕ್ಸ್ಟ್ ಅಪ್ಲೈ KVL ಟು ಲೂಪ್ ನಂಬರ್ 2. ಎರಡನೇ ಲೂಪಿಗೆ KVL ಅನ್ನ ಅಪ್ಲೈ ಮಾಡೋದು. ಸೊ ಇವಾಗ 1 2 3 ಕಾಂಪೋನೆಂಟ್ ಇದೆ, ಯಾವುದಾದ್ರೂ ಕೂಡ ನೀವು ಫಸ್ಟ್ ತಗೋಬಹುದು. ಫಸ್ಟ್ ನಾನು 5 ಓಮ್ ರೆಸಿಸ್ಟೆನ್ಸ್ನೇ ಮಾಡಬೇಕು, 4 ಓಮ್ ರೆಸಿಸ್ಟೆನ್ಸ್ನೇ ಮಾಡಬೇಕು, 20 ವೋಲ್ಟ್ ವೋಲ್ಟೇಜ್ ಸೋರ್ಸ್ನೇ ಮಾಡಬೇಕು, ಏನಿಲ್ಲ ಯಾವುದಾದ್ರೂ ಕೂಡ. ಸೊ ಕ್ಲಾಕ್ ವೈಸ್ ರೊಟೇಷನ್ ಈ ರೀತಿ ಬರುತ್ತೆ, ಈ ರೀತಿ ಫ್ಲೋ ಆಗ್ತಾ 4 ಓಮ್ ರೆಸಿಸ್ಟೆನ್ಸಿಗೆ ಬಂತು ಅಂದ್ಕೊಳ್ಳಿ. ನಾನು ಯಾವ ರೂಪದಲ್ಲಿ ಬರೀಬೇಕು, ವೋಲ್ಟೇಜ್ ಫಾರ್ಮೇಟ್. ಸೊ ರೆಸಿಸ್ಟೆನ್ಸ್ ಇದೆ, ಈ ಲೂಪ್ 2 ಅಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ ಯಾವುದು I2. ಸೊ 4 ಇಂಟು I2. ನಾನು ಹೇಳಿದ್ದೆ ರೆಸಿಸ್ಟೆನ್ಸ್ ಯಾವತ್ತಿದ್ರು ಪಾಸಿಟಿವ್ ಆಗಿ ತಗೊಂತೀವಿ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಹಿಂಗ್ ಬಂತು. 20 ವೋಲ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಬ್ಯಾಟ್ರಿಗೆ ಯಾವ ರೀತಿ ಹೋಗ್ತಾ ಇದೆ, ಪಾಸಿಟಿವ್ ಮುಖಾಂತರ, ಪಾಸಿಟಿವ್ ಇಂದ ಹಿಂಗ್ ಹೋಗ್ತಾ ಇದೆ. ಕ್ಲಾಕ್ ವೈಸ್ ರೊಟೇಷನ್ ಪಾಸಿಟಿವ್ ಇಂದ. ಸೊ ಪ್ಲಸ್ 20. ಇದು ಆಲ್ರೆಡಿ ವೋಲ್ಟೇಜ್ ಫಾರ್ಮೇಟ್ ಅಲ್ಲಿ ಇರೋದ್ರಿಂದ ಏನ್ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 5 ಓಮ್ ರೆಸಿಸ್ಟೆನ್ಸ್ ಪ್ಲಸ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಪ್ಲಸ್ 5 ಇಂಟು ಕರೆಂಟ್ ಅನ್ನ ಬರೀಬೇಕು. ಸೊ ಇದು ಎರಡಕ್ಕೂ ಕೂಡ ಶೇರ್ ಆಗಿದೆ, ಲೂಪ್ 1 ಮತ್ತೆ ಲೂಪ್ 2. ನಾನು ಲೂಪ್ 1 ಗೆ ಬರಿಬೇಕಾದ್ರೆ ಏನ್ ಮಾಡಿದೆ, I1 ಮೈನಸ್ I2 ಬರೆದಿದೆ. ಲೂಪ್ 2 ಗೆ ಬರಿಬೇಕಾದ್ರೆ I2 ಮೈನಸ್ I1. ಸಿಂಪಲ್. ಸೊ 3 ಕಾಂಪೋನೆಂಟ್ ಇದ್ದಿದ್ದು 3 ಕೂಡ ಬರ್ದಾಗಿದೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ 4I2 ಪ್ಲಸ್ 20 ಪ್ಲಸ್ 5I2. 5 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 5I1 ವಿಲ್ ಬಿ ಈಕ್ವಲ್ ಟು 0. ಸೊ 5I1 ಅನ್ನ ಈ ಕಡೆ ತಗೊಂತೀನಿ, ಮೈನಸ್ 5I1. 5I2 ಪ್ಲಸ್ 4I2 ಏನಾಗುತ್ತೆ, 5 ಪ್ಲಸ್ 4 is 9. ಸೊ 9I2 ವಿಲ್ ಬಿ ಈಕ್ವಲ್ ಟು, ಈ 20ನ ಏನ್ ಮಾಡ್ತೀನಿ ಆ ಕಡೆ ಕಳಿಸ್ತೀನಿ, ಮೈನಸ್ 20. ಸೊ ಇದು ಈಕ್ವೇಶನ್ ನಂಬರ್ 2. ಸೊ ನೆಕ್ಸ್ಟ್ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಜಸ್ಟ್ I1 ಮತ್ತೆ I2 ವ್ಯಾಲ್ಯೂನ ಕಂಡುಹಿಡಿಬೇಕು. ನಾನು 3 ಮೆಥಡ್ ಅಲ್ಲಿ ಕಂಡುಹಿಡಿಬಹುದು. ಒಂದು, ನಾನು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ I1 I2 ವ್ಯಾಲ್ಯೂ ಬರೆದ್ರೂ ಕೂಡ ಫುಲ್ ಆನ್ ಫುಲ್ ಮಾರ್ಕ್ಸ್. ಇಲ್ಲ ನನಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ ಬರಲ್ಲ, ಇಲ್ಲ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಒಂದೊಂದ್ಸರಿ ನೀವು ಕ್ಯಾಲ್ಕುಲೇಟರ್ ತಗೊಂಡವಲ್ಲ, ಅವಾಗ ಏನ್ ಮಾಡ್ಬೇಕು? ಸೊ ಅವಾಗ ನಾವು 2 ಮೆಥಡ್ ಯೂಸ್ ಮಾಡ್ಬೋದು. ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಇಲ್ಲ ಅಂತಂದ್ರೆ ಎರಡನೇದಾಗಿ ಯಾವ್ದನ್ನ ಯೂಸ್ ಮಾಡ್ಬೋದು, ಕ್ರೇಮರ್ಸ್ ರೂಲ್. ಕ್ರೇಮರ್ಸ್ ರೂಲ್ ತುಂಬಾ ಈಸಿ. ಸೊ ಕ್ರೇಮರ್ಸ್ ರೂಲ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಯೂಸಿಂಗ್ ಕ್ರೇಮರ್ಸ್ ರೂಲ್. ಸೊ ನಮಗೆ ಕರೆಂಟ್ I1 ಬೇಕು ಅಂತಂದ್ರೆ I1 ವಿಲ್ ಬಿ ಈಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ. ಕರೆಂಟ್ I2 ಬೇಕು ಅಂತಂದ್ರೆ I2 ವಿಲ್ ಬಿ ಈಕ್ವಲ್ ಟು ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ಅಂದ್ರೆ ಏನು, ಡೆಲ್ಟಾ 1 ಮತ್ತೆ ಡೆಲ್ಟಾ 2 ಈ 3 ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಡೆಲ್ಟಾ ವಿಲ್ ಬಿ ಈಕ್ವಲ್ ಟು, ಡೆಲ್ಟಾ ಅಂತ ಅಂದ್ರೆ ಏನು ಅಂತಂದ್ರೆ ನೋಡಿ, ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅಲ್ಲಿ ನಮ್ಮ ವೇರಿಯೇಬಲ್ಸ್ ಪಕ್ಕದಲ್ಲಿರುವಂತಹ ಕೋಎಫಿಷಿಯೆಂಟ್ಗಳು. ಇಲ್ಲಿ I1 ಪಕ್ಕದಲ್ಲಿ ಏನಿದೆ, 7 ಇದೆ. ಇಲ್ಲಿ I1 ಪಕ್ಕದಲ್ಲಿ ಏನಿದೆ, -5. ಇಲ್ಲಿ I2 ಪಕ್ಕದಲ್ಲಿ ಏನಿದೆ, -5. ಇಲ್ಲಿ I2 ಪಕ್ಕದಲ್ಲಿ ಏನಿದೆ, 9. ಸೊ ಇದರ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಯಾವ ರೀತಿ, ಸಿಂಪಲ್, ಕ್ರಾಸ್ ಮಲ್ಟಿಪ್ಲೈ. 9 7s are 63 ಮೈನಸ್ 5 ಇಂಟು -5, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 5s are 25. ಸೊ 63 ಮೈನಸ್ 25 ಅಂತ ಅಂದ್ರೆ ಎಷ್ಟಾಯ್ತು? ಸೊ ಇಟ್ ವಿಲ್ ಬಿ 38. ಸೊ ನಮಗೆ ಈಸಿಯಾಗಿ ಡೆಲ್ಟಾ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಡೆಲ್ಟಾ 1 ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಡೆಲ್ಟಾ 1 ವ್ಯಾಲ್ಯೂನ ಕಂಡುಹಿಡಿಯೋದು ಕೂಡ ಈಸಿ. ಏನು ಅಂತಂದ್ರೆ ಡೆಲ್ಟಾ 1. ಸೊ ಮೊದಲನೇ ಕಾಲಮ್ ಅಲ್ಲಿ 7 ಮತ್ತೆ -5 ಇದೆಯಲ್ಲ, ಅದರ ಪ್ಲೇಸ್ ಅಲ್ಲಿ ನಾವಿಲ್ಲಿ ಈ ಕಡೆ ಕಾನ್ಸ್ಟೆಂಟ್ ಗಳು ಏನಿದೆ ಅದನ್ನ ಬರಿಬೇಕು. ಏನು, ಮೊದಲನೇ ಕಾಲಮ್ ಅಲ್ಲಿ 7 ಮತ್ತೆ -5 ಇದೆಯಲ್ಲ, ಅದರ ಜಾಗಕ್ಕೆ 30 ಮತ್ತೆ -20 ನ ಬರಿತೀವಿ. ಇನ್ನು ಉಳಿದಿರಂಗೆ -5 ಮತ್ತೆ 9 ಸೇಮ್, -5 ಮತ್ತೆ 9 ಸೇಮ್, ಕ್ರಾಸ್ ಮಲ್ಟಿಪ್ಲೈ. 30 ಇಂಟು 9, 9 7s are 30 ಇಂಟು 9, 9 3s are 27. ಸೊ 270 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 20 ಇಂಟು 5 ಅಂತ ಅಂದ್ರೆ 100. ಸೊ 270 ಮೈನಸ್ 100 ಅಂತ ಅಂದ್ರೆ 170.
ಸೊ ನಮಗೆ I1 ವ್ಯಾಲ್ಯೂ ಗೊತ್ತಾಯಿತು ಎಷ್ಟು 170. ನೆಕ್ಸ್ಟ್ ಡೆಲ್ಟಾ 1 ವ್ಯಾಲ್ಯೂ ಗೊತ್ತಾಯಿತು 170. ಡೆಲ್ಟಾ 2 ವ್ಯಾಲ್ಯೂನ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಡೆಲ್ಟಾ 1 ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಮೊದಲನೇ ಕಾಲಮ್ ಅಲ್ಲಿ ರೀಪ್ಲೇಸ್ ಮಾಡಿದ್ವಿ. ಡೆಲ್ಟಾ 2 ಕಂಡುಹಿಡಿಯೋದಕ್ಕೋಸ್ಕರ ಎರಡನೇ ಕಾಲಮ್ ರೀಪ್ಲೇಸ್ ಮಾಡಬೇಕು. -5 ಮತ್ತೆ 9 ಜಾಗದಲ್ಲಿ 30 ಮತ್ತೆ -20ನ ಹಾಕೊಂತೀವಿ. ಇನ್ನು ಉಳಿದಿರಂಗೆ ಡೆಲ್ಟಾ ಏನು ಉಳ್ಕೊಂಡಿದೆ 7 ಮತ್ತೆ -5, ಅದೇ ರೀತಿ 7 ಮತ್ತೆ -5 ಕ್ರಾಸ್ ಮಲ್ಟಿಪ್ಲೈ. 7 into -20, 7 2s are 14, so -140 -5 into 30, 3 5s are 15, so ಮೈನಸ್ ಇರೋದ್ರಿಂದ -150. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ +150 -140 ಅಂತಂದ್ರೆ 10 ಮಾತ್ರ ಉಳ್ಕೊಂತು. ಸೊ ಇವಾಗ ನಮಗೆ ಡೆಲ್ಟಾ 2 ವ್ಯಾಲ್ಯೂ ಗೊತ್ತಾಯಿತು, ಡೆಲ್ಟಾ 1 ವ್ಯಾಲ್ಯೂ ಗೊತ್ತಾಯಿತು, ಡೆಲ್ಟಾ ವ್ಯಾಲ್ಯೂ ಗೊತ್ತಾಯಿತು. ಸೊ ಸಿಂಪ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಡೆಲ್ಟಾ 1 ವ್ಯಾಲ್ಯೂ is 170 divided by ಡೆಲ್ಟಾ ವ್ಯಾಲ್ಯೂ is 38. ಡೆಲ್ಟಾ 2 ವ್ಯಾಲ್ಯೂ is 10 divided by ಡೆಲ್ಟಾ ವ್ಯಾಲ್ಯೂ is 38. ಸೊ ಕ್ಯಾಲ್ಕುಲೇಟರ್ ಹಾಕಿ. ಸೊ 170 divided by 38 ಏನಾಗುತ್ತೆ 4.473. ಸೊ ಡೆಸಿಮಲ್ ಆದಮೇಲೆ 3 ಪಾಯಿಂಟ್ಸ್ ಬರೀರಿ, ಏನಲ್ಲ ಆಂಪಿಯರ್. ಎರಡು ಬರೆದ್ರೂ ಕೂಡ ನಡೆಯುತ್ತೆ, ಸಾಕು ಆಂಪಿಯರ್. ನೆಕ್ಸ್ಟ್ I2 ವಿಲ್ ಬಿ ಈಕ್ವಲ್ ಟು 10 divided by 38. ಸೊ ವ್ಯಾಲ್ಯೂ ಏನಾಗುತ್ತೆ 0.263 ಆಂಪಿಯರ್. ಅವ್ರೇನು ಕ್ವಶನ್ ಅನ್ನ ಕೇಳಿದ್ದು, ಅವ್ರು ಹೇಳಿದ್ದು ಫೈಂಡ್ ದ ಕರೆಂಟ್ ಥ್ರೂ ದ 2 ohm ರೆಸಿಸ್ಟೆನ್ಸ್. 2 ohm ರೆಸಿಸ್ಟೆನ್ಸ್ ಯಾವ ಲೂಪ್ ಅಲ್ಲಿ ಇದೆ, ಲೂಪ್ 1. ಸೊ ಆ ಲೂಪ್ 1 ಅಲ್ಲಿ ಹೋಗ್ತಿರುವಂತ ಕರೆಂಟ್ ಯಾವುದು I1. ಸೊ ಕರೆಂಟ್ I1 ಇನ ವ್ಯಾಲ್ಯೂ ಏನು 4.473 ಆಂಪಿಯರ್. ಸೊ ಕನ್ಕ್ಲೂಡ್ ಮಾಡಬಹುದು, ಕರೆಂಟ್ ಅಟ್ 2 ohm resistance will be equal to 4.473 ಆಂಪಿಯರ್. ಸೊ ಫೈನಲ್ ವ್ಯಾಲ್ಯೂ ಸಿಕ್ತು. ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಈಸಿಯಾಗಿ ಕಂಡುಹಿಡಿಬಹುದು ವ್ಯಾಲ್ಯೂನ. ಕ್ರೇಮರ್ಸ್ ರೂಲ್ ಅಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಪ್ರೊಫೆಷನಲ್ ಅಂತ ಅನ್ಸುತ್ತೆ, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸಿಂಪಲ್, ಡೆಲ್ಟಾ ವ್ಯಾಲ್ಯೂ ಕಂಡುಹಿಡ್ಕೋಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡೆಲ್ಟಾ 1 ಮತ್ತೆ ಡೆಲ್ಟಾ 2 ಅಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ, ಅವಾಗ ಮಾತ್ರ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಪರ್ಫೆಕ್ಟ್ ಹೋಲ್ಡ್ ಬರೋದು. ಹಾಗಾಗಿ ಬೇರೆ ಪ್ರಾಬ್ಲಮ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.